ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು 3 ದಿನ ಯಾಕೆ ಮಾಡ್ತಾರೆ? ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ. ಏನು ಇದರ ಅರ್ಥ? ಪೂರ್ವಾರಾಧನೆ ಅಂದರೆ ಆರಾಧನೆಗೆ ಮಾಡಿಕೊಳ್ಳುವಂಥ ಸಿದ್ಧತೆಯ ದಿನ. ಆರಾಧನೆ ಈಗ ಒಂದು ಮಹೋತ್ಸವ, ಬರೀ 3 ದಿನ ನಡೀತಾ ಇಲ್ಲ. ನೀವು ಮಂತ್ರದೆಲ್ಲ ನೋಡಿದ್ರೆ 1 ವಾರ ಇನ್ನೂ ಜಾಸ್ತಿ ನಡೀತಾ ಇದೆ. ಇದೆಲ್ಲ ಒಂದು ಉತ್ಸವ ಅಂತ ಇಲ್ಲ, ಮಹೋತ್ಸವ ಈ ಥರ ನಡೀತಾ ಇದೆ ಗುರುರಾಯರ ಆರಾಧನೆ. ರಾಯರ ಆರಾಧನೆ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಮಂತ್ರಾಲಯಕ್ಕೆ ಹೋಗ್ತಾರೆ. ಸಾವಿರಾರು ಭಕ್ತರು ತಮ್ಮ ಮನೆ ಹತ್ರ ಇರೋ ರಾಯರ ಮಠಕ್ಕೆ ಹೋಗಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಆದರೆ ಸಾಂಕೇತಿಕವಾಗಿ ಈ 3 ದಿನಗಳು ಏನು? ಪೂರ್ವಾರಾಧನೆ ರಾಯರ ಆರಾಧನೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂತಹ ದಿನ, ಪೂಜೆಗಳಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳೋದು. ಮಧ್ಯಾರಾಧನೆ ಬಹಳ ಮಹತ್ವವಾದಂಥ ದಿನ. ಮಧ್ಯಾರಾಧನೆಯ ದಿನ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡಿದಂತಹ ದಿನ. ಅದಕ್ಕೆ ಅದು ಮಧ್ಯಾರಾಧನೆ ಬಹಳ ವಿಶೇಷವಾದಂಥ ದಿನ. ಇದಾದ ನಂತರದ ದಿನ, ರಾಯರು ಬೃಂದಾವನಸ್ಥರಾದ ಮೇಲೆ ಅದರ ಮಾರನೆಯ ದಿನ ಉತ್ತರ ಆರಾಧನೆ ಯಾಕೆ ಇನ್ನೂ ಬಹಳ ಒಂದು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂದರೆ, ಆ ದಿನದಿಂದ ರಾಯರು ಬೃಂದಾವನಸ್ಥರಾಗಿ ನಮ್ಮೆಲ್ಲರ ಮೇಲೆ ಅವರ ಕರುಣೆಯನ್ನು ತೋರಿ ನಮ್ಮೆಲ್ಲರಿಗೋಸ್ಕರ ಜಪತಪಗಳನ್ನು ಮಾಡಿ ನಮ್ಮೆಲ್ಲರನ್ನು ಅಲ್ಲಿಂದಲೇ ಆಶೀರ್ವದಿಸುತ್ತಿದ್ದಾರೆ. ಈ 3 ದಿನಗಳು ಸಾಂಕೇತಿಕವಾಗಿ ನಾವು ವರ್ಷಕ್ಕೊಂದ್ಸಲ ಜ್ಞಾಪಿಸ್ಕೊಂಡು ಮಠಕ್ಕೆ ಹೋಗಿ ನಮಸ್ಕಾರ ಮಾಡಿ ಬಂದ್ವಿ ಅನ್ನೋದಲ್ಲ. ಇದರ ಸಂಕೇತ ಏನು? ಇದರಿಂದ ನಾವು ಕಲಿಯಬೇಕಾದಂಥದ್ದು ಏನು? ಇದರಿಂದ ನಾವು ಪ್ರತಿನಿತ್ಯ ಸ್ಮರಣೆ ಮಾಡಿಕೊಳ್ಳಬೇಕಾದಂಥದ್ದು ಏನು? ರಾಯರ ಗುಣಗಳು, ರಾಯರು ತಮ್ಮ ದೇವರಲ್ಲಿ ಇಟ್ಟಂಥ ಅಪಾರವಾದ ಭಕ್ತಿ, ಅವರಲ್ಲಿ ಇದ್ದಂಥ ಅಪಾರವಾದ ಜ್ಞಾನ. ಎಷ್ಟೇ ಜ್ಞಾನವಿದ್ದರೂ ಅಹಂ ಮಾತ್ರ ಒಂದು ಸ್ವಲ್ಪವೂ ಇರಲಿಲ್ಲ. ಅವರು ಯಾವತ್ತಿಗೂ ಧರ್ಮದ ದಾರಿಯಲ್ಲಿ ನಡೆದವರು. ಪ್ರತಿನಿತ್ಯವೂ ಸೇವೆ ಮನೋಭಾವದಿಂದ ತಮ್ಮ ಎಲ್ಲ ಭಕ್ತರನ್ನು ಕಾಣುತ್ತಿದ್ದರು. ಅವರಲ್ಲಿ ಇದ್ದಂಥ ಗುರುಭಕ್ತಿ ಮೀರಿಸಲಾಗದಂಥದ್ದು. ಆರಾಧನೆಯ ಸಮಯದಲ್ಲಿ ನಾವು ಇದನ್ನು ಮತ್ತೆ ಮತ್ತೆ ಜ್ಞಾಪಿಸಿಕೊಳ್ಳಬೇಕು. ಏನು? ಗುರುರಾಯರ ಭಕ್ತಿ, ಅವರ ಜ್ಞಾನ, ಅವರು ಧರ್ಮದ ಮಾರ್ಗದಲ್ಲಿ ನಡೆದದ್ದು, ಅವರ ಸೇವಾ ಮನೋಭಾವ ಹಾಗೂ ಗುರುಭಕ್ತಿ, ಇದೆಲ್ಲವನ್ನು ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಒಂದು ಧರ್ಮದ ಮಾರ್ಗದಲ್ಲಿ ನಮ್ಮ ಜೀವನವನ್ನು ನಡೆಸಿ ಮುಂದೆ ಹೋಗಬೇಕು. ಇದರ ಸಂಕೇತವೇ ಈ ಆರಾಧನೆ ಮಹೋತ್ಸವ. ಶ್ರೀ ಗುರುಭ್ಯೋ ನಮಃ. ಗುರುರಾಯರು ನಮ್ಮೆಲ್ಲರ ಮೇಲೆ ತಮ್ಮ ಕರುಣೆ ಇಟ್ಟು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.